ಧರ್ಮಾಧಿಕಾರಿಗಳೇ, ಏನು ಸಮಸ್ಯೆ ಅಂತ ಹೇಳಿ ಈಗ. ಎಲ್ಲರಂತೆ ಸುಖವಾಗಿರಲಿ ಅಂತ ನನ್ನ ಮಗಳನ್ನ ಒಂದು ಒಳ್ಳೆ ಕುಟುಂಬಕ್ಕೆ ಮದುವೆ ಮಾಡಿದೆ. ಆಮೇಲೆ ಗೊತ್ತಾಯಿತು ಆ ಕುಟುಂಬದ ಹಿನ್ನೆಲೆ ಬೇರೆನೇ ಇದೆ ಅಂತ. ನನ್ನ ಮಗಳನ್ನ ಮದುವೆ ಆದ ಈ ಮಹಾನುಭಾವ ವರದಕ್ಷಿಣೆಗೋಸ್ಕರ ಪೀಡಿಸ್ತದೆ ಅಂತ ಗೊತ್ತಾಗಿ ನನ್ನ ಕೈಲಾದಷ್ಟು ದುಡ್ಡನ್ನು ನಾನು ಆಗಲೇ ಕೊಟ್ಟೆ. ಆದರೂ ಇವನಿಗೆ ಇವ್ರ ಮನೆಯವರಿಗೆ ದುಡ್ಡಿಂತಹ ಕಮ್ಮಿ ಆಗಲೇ ಇಲ್ಲ. ಎಷ್ಟು ಕೊಟ್ಟರು ಇನ್ನೂ ಬೇಕು ಬೇಕು ಅಂತ ಇದ್ರು. ಸಾಲದ್ದಕ್ಕೆ ನನ್ನ ಮಗಳನ್ನ ಹೊಡೆದು ಬಡ್ದು ಚಿತ್ರಹಿಂಸೆ ಕೊಡ್ತಾ ಇದ್ರು. ಯಾಕಪ್ಪ ಹೀಗೆಲ್ಲ ಮಾಡ್ತಾ ಇದೀಯಾ? ನಾನು ಇವಳನ್ನ ಮದುವೆ ಆಗ್ಬೇಕಾರನೇ ಹೇಳಿದ್ದೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ. ಅದಕ್ಕೆ ಇವ್ರು ಒಪ್ಪಿ ಆಯ್ತು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ನನ್ನ ತಂಗಿ ಮದುವೆ ಬೇರೆ ಮಾಡ್ಬೇಕಿತ್ತು, ಸಾಲದೆ ಹೊಸ ಮನೆ ಬೇರೆ ಕಟ್ಟಬೇಕಿತ್ತು. ಆ ಟೈಮಲ್ಲಿ ನಾನು ಹೋಗ್ತಿದ್ದ ಕೆಲಸ ಸಹ ಬಿಡ್ಬೇಕಾಗಿ ಬಂತು. ಅದಕ್ಕೆ ಇವ್ರ ಮನೆ ಹತ್ರ ಹೋಗಿ ದುಡ್ಡು ಬೇಕು ಅಂತ ಕೇಳಿದೆ. ಇವರು ಕೊಡ್ಲಿಲ್ವಾ? ಕೊಟ್ರು, ಆದ್ರೆ ಅವ್ರು ಹೇಳ್ದಷ್ಟು ಕೊಟ್ಟಿಲ್ಲ. ಇವನಿಗೆ ದುಡ್ಡು ಕೊಡಕ್ಕೋಸ್ಕರ ನಾನು ತೋಟನೂ ಮಾಡ್ಕೊಂಡಿದ್ದೀನಿ. ಇನ್ನೂ ಬೇಕು ಬೇಕು ಅಂತ ಕೇಳ್ತಾ ಇದ್ರೆ ನಾ ಎಲ್ಲಿಂದ ತರಲಿ ಸ್ವಾಮಿ? ಮೊನ್ನೆ ರೋಡ್ನಲ್ಲಿ ಹೊಡಿತಾ ಇದ್ದ. ಅವಮಾನ ತಡೀಲಾರ್ದಲ್ಲೇ ಅವಳನ್ನ ಮನೆಗೆ ಕರ್ಕೊಂಬಂದೆ. ಈಗ ನೋಡಿದ್ರೆ ನಾ ಕೇಳ್ದಷ್ಟು ದುಡ್ಡು ಕೊಡಬೇಕು, ಇಲ್ಲ ಅಂತಂದ್ರೆ ನೀವೇ ಇಟ್ಕೊಳ್ಳಿ, ನೀವೇ ಸಾಕಿ ಅಂತ ಹೇಳ್ತಾ ಇದ್ದಾನೆ. ಇಂಥವ್ರನ್ನ ಗುಂಡಿ ಇಟ್ಕೊಳ್ಬೇಕು. ಏನ್ರಿ ನೀವು ಗುಂಡಿಟ್ ಸಾಯಿಸ್ತೀರಾ ಅಂದ್ರೆ ನಾವು ನಮ್ಮ ಮನೆಯವರು ಕೈ ಕಟ್ಕೊಂಡ್ ಕುಂದಿರ್ತೀವ? ಮುಚ್ಚ ಬಾಯಿ, ಬೇಕಾದಷ್ಟು ದುಡ್ಡು ಇಸ್ಕೊಂಡು ಬಾಯಿ ಮನೆಗೆ ಮಾತಾಡ್ತಾ ಇದ್ಯಾ? ಏನ್ರಿ ಮಾಡ್ತೀರಾ? ಏನ್ರಿ ನೀವು? ಪರಿಹಾರ ಸಿಗುತ್ತೆ ಮೇಡಮ್. ಇಬ್ಬರ ಮಾತನ್ನು ಕೇಳಿಸ್ಕೊಂಡ್ರಿ. ಇದಕ್ಕೆ ಪರಿಹಾರ ಏನು ಅಂತ ತಾವೇ ಹೇಳ್ಬೇಕು. ನನ್ನ ಪ್ರಕಾರ ಇದರಲ್ಲಿ ಹುಡುಗಂದೊಬ್ಬಂದೇ ತಪ್ಪಿಲ್ಲ, ಧರ್ಮಾಧಿಕಾರಿಗಳದ್ದು ತಪ್ಪಿದೆ. ಈ ಹುಡುಗ ದುಡ್ಡು ಕೇಳಿದ ತಕ್ಷಣ ಕೊಡ್ತೀನಿ ಅಂತ ಒಪ್ಕೊಂಡಿದ್ದು ಇವ್ರು ಮಾಡಿದ ಮೊದಲನೇ ತಪ್ಪು. ಹೀಗಿದ್ಮೇಲೆ ಇವರು ವರದಕ್ಷಿಣೆ ಕೊಟ್ಟಂಗೆ ಲೆಕ್ಕ ಅಲ್ವಾ?